ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನೀನು ನಮ್ಮ ಮನೆಗೆ ಬಂದು ಖುಷಿನ ನಗುವಿನ ನೆಮ್ಮದಿನ ಹಂಚಿದ್ಯಲ್ಲಪ್ಪ, ಭಾಳ ಸಂತೋಷ ಆಯಿತು. ಆಗಲೇ ನೀನು ರೇವತಿಗೆ ಕೆಟ್ಟ ಹೆಸರು ಬರದೇ ಇರೋ ಹಾಗೆ, ಅವಳಿಗೆ ಏನು ಕೆಟ್ಟದಾಗದೇ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದ್ಯಲ್ಲಪ್ಪ, ಅದನ್ನು ಕೇಳಿ ಮನಸ್ಸು ತುಂಬ ಹಗುರಾಯ್ತಪ್ಪ. ಆ್ಯಕ್ಚುಲಿ ನಮ್ಮ ರೇವತಿಗೆ ನೀನಂಥ ಸಭ್ಯ, ಸುಸಂಸ್ಕೃತ, ಸ್ಫುರದ್ರೂಪಿ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡೋಣ ಅಂದ್ಬಿಟ್ಟು ನನಗೂ ನನ್ನ ಹೆಂಡತಿಗೂ ಈಗ ತಾನೇ ಆಲೋಚನೆ ಶುರುವಾಯ್ತಪ್ಪ. ಒಳ್ಳೆ ಆಲೋಚನೆ. ಒಳ್ಳೆ ಹುಡುಗ ಸಿಕ್ಕಿದ್ರೆ ಒಳ್ಳೇದೆ. ನಮ್ಮ ರೇವತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಗೊತ್ತಾ ಅಳಿಮಯ್ಯ? ಅಳಿಮಯ್ಯ ಅಂದ್ರ? ಹ್ಞೂ, ನೀನು ನನ್ನನ್ನು ಮಾವ ಅಂತೀಯ, ನನ್ನ ಹೆಂಡತಿನ ಅತ್ತೆ ಅಂತೀಯ, ನಾನು ಹಾಗಿದ್ರೆ ನಿನ್ನ ಅಳಿಮಯ್ಯ ಅನ್ಬಾರ್ದಾ? ಅನ್ಬೋದು, ಧಾರಾಳ್ ಭಗತ್ ಮತ. ಹಾಂ, ನಾನು ಎಲ್ಲಿದ್ದೆ? ಅದೇ ಧಾರಾಳ್ ಭಗಂತಿದ್ರಿ. ಅದಲ್ಲ ಕಣಯ್ಯ, ಅದಕ್ಕೂ ಹಿಂದೆ ಹಾಂ, ನಾನು ರೇವತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ದೆ. ನೀನು ನನ್ನ ಹೆಂಡತಿ ಮಾಡಿದ ಅಡುಗೆನೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಯಲ್ಲ, ರೇವತಿ ಮಾಡಿದ ಅಡುಗೆ ತಿಂದರೆ ಜೀವನ ಪೂರ್ತಿ ಅದೇ ಅಡುಗೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಂತೀಯ. ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ? ಅಯ್ಯೋ, ನಾನು ಆಡ್ತಾ ಇರೋ ಮಾತು ನಿನಗೆ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ. ಅದು ಮಾವ, ಟೈಮ್ ಆಯ್ತು, ನಿದ್ದೆ ಕಣ್ಣಲ್ಲಿ ನೀವೇನೇನೋ ಮಾತಾಡ್ತಾ ಇದ್ದೀರಾ. ನನಗೆ ನಿದ್ದೆನೇ ಬರ್ತಾ ಇಲ್ಲಪ್ಪ. ಅದು ನಮ್ಮ ರೇವತಿ ಇದ್ದಾಳಲ್ಲ, ಅವಳು ತುಂಬ ಧೈರ್ಯವಂತೆ. ನನ್ನ ದೊಡ್ಡ ಮಗಳು ಲೀಲಾ ಇದ್ದಾಳಲ್ಲ, ಅವಳು ಹಾಗೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಜೀವನದಲ್ಲಿ ಏನೇ ಆದರೂ ತಾನು ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವಳಿಗೆ. ಅದನ್ನ ನೋಡಿ ನಮಗೆ ಶಾಕ್ ಆಗೋಯ್ತು. ಈಗ ನನಗಾಗ್ತಾ ಇದೆಯಲ್ಲ ಆ ಥರನ? ಏನು ಶಾಕು? ಕರೆಕ್ಟಾಗಿ ಹೇಳೋದ್ಯಪ್ಪ. ಆಮೇಲೆ ನಮ್ಮ ರೇವತಿ ಇದ್ದಾಳಲ್ಲ, ಅವಳು ಹಾಡ್ತಾಳೆ. ದೇವ್ರ ಮುಂದೆ ಕೂತು ಅವಳು ಹಾಡೋದನ್ನ ನೀನು ಕೇಳಬೇಕು, ಕೇಳ್ತಾನೆ ಇರಬೇಕು ಅನ್ಸುತ್ತೆ ಜೀವನ ಪರ್ಯಂತ. ಸಾಕು. ಏನಯ್ಯ? ಅದು ನೀವು ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಈಗ ನಿದ್ದೆಗೆಟ್ಟು ನಾಳೆ ಅಲ್ಲೇನಾರ ಎಡ್ವಟ್ಟಾಗೋದು ಏನು ಬೇಡ. ಮಾತಾಡೋಣ, ಎಲ್ಲ ಡೀಟೇಲಾಗಿ ಬಿಡಿಸಿ ಮಾತಾಡೋಣ. ಬಟ್ ಮೊದಲು ನೀವು ರೆಸ್ಟ್ ತಗೊಂಡು. ಅಲ್ಲಪ್ಪ, ನಿಜವಾಗ್ಲೂ ನಿದ್ದೆ ಬರ್ತಾ ಇಲ್ಲ. ವಾ, ನನ್ನ ಮಾತು ಕೇಳಿ, ಹೋಗಿ ಕಣ್ಣು ಮುಚ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಳ್ಳಿ, ಟಕ್ಕಂದು ನಿದ್ದೆ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ, ಹಾಗೆ ಆಗುತ್ತೆ. ನೀವು ಟ್ರೈ ಮಾಡಿ ಮಾವ, ಬನ್ನಿ ಟ್ರೈ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.